ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪಾಜು ತವರಾತ್ಮೇಲೆ ನಮ್ಮ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಇವತ್ತು ಅಗ್ನಿ ಪರೀಕ್ಷೆ ಒಳಗಾಗ್ತಾ ಇದ್ದಾರೆ. ಇಲ್ಲಿವರೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಆದಾಗ ವಿರೋಧಂತೆ ಮಾಡಿದ್ರಿಲ್ಲ ಅಂತಲ್ಲ, ಆದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಹೋರಾಡ್ತಾ ಇದ್ದಾಗ ಪೂರ್ಣ ಪ್ರಮಾಣದ ಸಹಕಾರ ನೀಡಲಿಲ್ಲ ಅನ್ನೋದು ಒಂದು ಆರೋಪ ಅವ್ರ ಮೇಲೆ ಇದ್ದೇ ಇರ್ತದೆ. ಈ ಪ್ರಾದೇಶಿಕ ಪಕ್ಷಗಳಿಗೆ BJP ಮತ್ತು ಕಾಂಗ್ರೆಸ್ನ ಬಗ್ಗೆ ಭಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದರೆ ಅವೆರಡೂ ಪಕ್ಷ ಬೆಳೆದ ನಂತರ ನಮ್ಮ ಆಡಳಿತ ಹೋಗ್ತದೆ, ಅಧಿಕಾರ ಹೋಗ್ತದೆ ಅನ್ನುವಂಥದ್ದು ಸಹಜದ, ಇಲ್ಲಂತಲ್ಲ, ತಪ್ಪಂತಲ್ಲ, ಭಯ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಿಗೆ SIR ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ, ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮಾಡೋದು ಅಂತ. ಈ ಹೆಸರಲ್ಲಿ ಚುನಾವಣಾ ಆಯೋಗ ಅನೇಕ ಹೆಸರುಗಳನ್ನ, ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಕಮ್ಯುನಿಟಿಗೆ ಸಂಬಂಧಿಸಿದಂಥದ್ದು ಅಥವಾ BJP ವಿರೋಧಿಗಳಿಗೆ ಸಿಗುತ್ತಿರೋ ಮತಗಳನ್ನು ಕಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರ ಆರೋಪ. ಅದರ ಒಗ್ಗಟ್ಟಿನಿಂದ ಹೋರಾಟ ಆಗ್ತಾ ಇಲ್ಲ. ಕೊನೆಗೆ ಒಂದು ಕಡೆಗೆ ರಾಹುಲ್ ಗಾಂಧಿ ತಮ್ಮಷ್ಟು ಪ್ರಯತ್ನ ಮಾಡಿದರು, ಆದರೂ ಅದು ತಳ್ಳಲಿಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲೇ ತೇಜಸ್ವಿ ಯಾದವರು ಆ ಪ್ರಮಾಣದಲ್ಲಿ ಸಹಕಾರ ಕೊಡಲಿಲ್ಲ, ಬಿಹಾರ ಕಳ್ಕೊಂಡ್ರು ಅಂತೇಳಿ ಆರೋಪಗಳದ ಅವ್ರ ಮೇಲೆ. ತೇಜಸ್ವಿ ಯಾದವರು ನಮ್ಮ ಲಾಲೂ ಪ್ರಸಾದ್ ಯಾದವ್ರ ಮಗ. ಈಗ ವೆಸ್ಟ್ ಬೆಂಗಾಲಕ್ಕೆ ಬಂದಿದೆ. ಈಗ ವಿರೋಧಿಗಳ ಆರೋಪ ಏನಪ್ಪ ಅಂದರೆ BJP ಮೇಲೆ ಇದು ನಮ್ಮ ಮತಗಳನ್ನು ಕಟ್ ಮಾಡಿಸಿ ಚುನಾವಣಾ ಆಯೋಗದಿಂದ ಅವ್ರು ಗೆಲ್ತಾ ಇದ್ದಾರೆ. ಇದು ಮೋಸದ ಎಲೆಕ್ಷನ್ನ, ಪ್ರಾಮಾಣಿಕವಾಗಿ ಇಲ್ಲ ಎಲೆಕ್ಷನ್ ನಡೀತಾ ಇಲ್ಲ. ಹಣ ಬಲ ತೋಳಬಲ್ಲ ಮುಗಿದೋಗ್ಬಿಡ್ತು. ಈಗ ಮತದಾರ ಪಟ್ಟಿನ ಕಟ್ ಮಾಡಿಬಿಡುವಂಥದ್ದು. ಯಾವ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಆಯ್ಕೆ ಆಗಿ ಬರ್ತಾ ಇದ್ದಾರೆ, ಅವ್ರ ಮತಗಳು ಎಲ್ಲಿ ಹೆಚ್ಚಿದ್ದಾವೆ ಅನ್ನೋದು ಗುರ್ತಾಡೋದು ವೆಲ್ ಪ್ಲ್ಯಾನ್ಡ್ ಆಗಿ ತೆಗೆಯುವಂಥದ್ದು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಆರೋಪ ಏನು ಮಾಡ್ತಾ ಇದ್ದಾರೆ, ಧರಣಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ದಾರೆ ಕೋಲ್ಕತ್ತಾದಲ್ಲೇ ನಮ್ಮ ಮಮತಾ ಬ್ಯಾನರ್ಜಿ ಅವರು. ಆ ಧರಣಿಯಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಚುನಾವಣಾ ಆಯೋಗವು ನಡೆಸಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಬಳಿಕ ಪಟ್ಟಿಯಿಂದ ಮತದಾರರ ಹೆಸರುಗಳನ್ನು ಮನಬಂದಂತೆ ತೆಗೆಯಲಾಗಿದೆ. ಇದು ಆರೋಪ. ನಿಜವಾಗಿ ಮನಬಂದಂತೆ ತೆಗೆದ್ರ ಅನ್ನುವಂಥದ್ದು ಕೆಲವೊಮ್ಮೆ ಅನ್ನಿಸ್ತದೆ ಇರಬೇಕಪ್ಪ ಅಂತೇಳಿ. ಯಾಕಂದ್ರೆ 8.3% ಮಂದಿ ಓಟ್ಗಳು ಕಟ್ ಮಾಡಿಬಿಟ್ಟಿದ್ದಾರೆ. ಈ 8% ಇದು 9 ಹಿಡೀರಿ, ಅದು 8 ಹಿಡೀರಿ. ಇದು ನಿರ್ಣಾಯಕ ಮತಗಳು ಎಲ್ಲ ಇವು. ವಿಶೇಷವಾಗಿ ಮತಗಳು ವಿರೋಧ ಪಕ್ಷಗಳಿಗೆ ಹೋಗುವಂಥ ಒಂದು ಅವ್ರ ವಾದದ. ಅದಕ್ಕೆ 60 ಏನಪ್ಪ ಅಂದ್ರೆ 63.66 ಲಕ್ಷ ಜನರು ಕಟ್ ಮಾಡಿಪ್ಪ. ಇದು ಸತ್ತವರು, ಮತ್ತೆ ಮಾಡಿದವರು, ಬೇರೆ ಕಡೆ ಹೋಗಿರ್ತಾರೆ, ಮತ್ತೆ ದುಡಿಯೋಕೆ ಹೋಗ್ಯಾರ ಅನ್ನುವಂಥದ್ದು. ಇನ್ನು ಕೆಲವು ಕಡೆ ಏನಾಗ್ತದಪ್ಪ ಅಂತಂದ್ರೆ, ಒಂದೇ ಮನೆಯಲ್ಲಿ 100 ಹೆಸರುಗಳು, 50, 20, 30, 100, 500 ಏನು ಹಿಂಗಾಗ್ಲಿಕ್ಕೆ ಸಾಧ್ಯನ? ಹೌದು ಬಿಡಪ್ಪ, ಒಳಗೆ ಸುರುಕೋರಿದ್ದಾರೆ, ಬಂದರ ಹೋಗ್ಯಾರಂತ ಇಟ್ಕೊಳ್ಳೋನು. ಅದನ್ನು ಅವರು ಯಾರು, ಅವ್ರ ಲಿಸ್ಟ್ ಏನು, ಎಲ್ಲಿಂದ ಬಂದರು, ಅವರು ಯಾವ ದೇಶದವರು, ಅದು ಬಿಡುಗಡೆ ಮಾಡಬೇಕಲ್ಲ ಇವರು. ಇಲ್ಲಿವರೆಗೆ ಎಲ್ಲಿ ಕೊಟ್ಟರು ಅದರ ವಿವರಣೆ. ಹೌದು, ಇಂತಿಷ್ಟು ಜನ ಬಂಗಾಲದಿಂದ ಬಂದರು, ಇಂತಿಷ್ಟು ಜನ ಮತ್ತೊಂದು ಕಡೆಯಿಂದ ಬಂದರು ಅಂಥೇಳಿ ಇಲ್ಲ, ಅವ್ರು ಸಂಸದ ಮೇಲೆ ತೆಗೆದು ಹಾಕ್ತಾ ಇದ್ದಾರೆ ಅನ್ನೋದು ವಿರೋಧಿಗಳ ಆರೋಪ. ಯಾರಿಗ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಮಮತಾ ಬ್ಯಾನರ್ಜಿ ಅವರು. ಇಲ್ಲೇ ಮತದಾರರ ಹಕ್ಕುಗಳನ್ನು ಕಸಿದುಕೊಳ್ಳಲು BJP ಮತ್ತು ಚುನಾವಣಾ ಆಯೋಗ ಪಿತೂರಿ ನಡೆಸುತ್ತಿದೆ. ಅವರ ಮುಖವಾಡವನ್ನು ಕಳಿಸುತ್ತೇನೆ ಸ್ವಚ್ಛ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು. BJP ಜೊತೆಗೂಡಿ ಚುನಾವಣಾ ಆಯೋಗ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ನಮಗೆ ಮೋಸ ಮಾಡ್ತಾ ಇದೆ. ಅದಕ್ಕೆ ಈ ಸಲ ನಾನು ಹೊರಗೆ ಹಾಕಿರ್ತೀನಿ, ನಾನು ಕಂಡು ಡಾಕ್ಯುಮೆಂಟ್ಸ್ ಇದ್ದಾವ. ಅದ್ರ ಜೊತೆಗೆ ಇನ್ನೊಂದು ಏನು ಬೆಳವಣಿಗೆ ಆಗ್ಯದಪ್ಪ ಅಂದ್ರೆ, ಈ ನಮ್ಮ ವೆಸ್ಟ್ ಬೆಂಗಾಲದಲ್ಲೇ ಇವತ್ತು ಕೋರ್ಟ್ ಎಂಟ್ರಿ ಆಗಿದೆ, ಜಿಲ್ಲಾ ಮಟ್ಟದ ಕೋರ್ಟ್ಗಳು ನ್ಯಾಯಾಂಗ ಎಂಟ್ರಿ ಆಗಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಹಿನ್ನೆಲೆಯಲ್ಲಿ. ಇನ್ನೂ ಈ ಪರಿಷ್ಕರಣೆ ಆಗೋದಿಲ್ಲ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಈ 63.66 ಲಕ್ಷ ಜನರ ಹೆಸರೇನು ಬಿಟ್ಟಾರಲ್ಲ, ಅದು ಇನ್ನೊಮ್ಮೆ ಏನಪ್ಪ ಅಂತಂದ್ರೆ ಅದು ಪೂರ್ತಿಯಾಗಿ ಎನ್ಕ್ವೈರಿ ಆಗೋದು. ಅದರಲ್ಲೂ 60.6 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ವಿಚಾರಣಾ ಹಂತದಲ್ಲಿದೆ.
ಇವ್ರು ವಿಚಾರ ಮಾಡೋದಲ್ಲ ಎಷ್ಟು ಜನರನ್ನ 60.6 ಅಂದ್ರೆ ಮೇಲೆ 37 ಲಕ್ಷ ಸಾರಿ 66 ಲಕ್ಷದ 3,66,000 3.66 3,66,000 ಜನರದ್ದು ಏನದಲ್ಲ ಅದರಲ್ಲೇ 60 ಲಕ್ಷ 60.6 ಹೆಸರು ಏನದಾವ ಅವ್ರನ್ನೇ ಪರಿಶೀಲನೆ ಮಾಡಿ ಅವ್ರ ಆಧಾರ ನೋಡ್ಕೊಂಡು ಇಟ್ಕೊಳ್ತೀವಿ ಅನ್ನೋಕ್ಕೆ ವಿಚಾರಣಾ ಹಂತದಲ್ಲಿ ಇಟ್ಟಿದ್ದಾರೆ ನಮ್ಮ ಚುನಾವಣಾ ಆಯೋಗ. ಅಂದ್ರೆ ಈ 60 ಲಕ್ಷಗಳಲ್ಲಿ ಎಷ್ಟು ಜನ ಹೋಗ್ಬೋದು ಇದ್ರ ಬಗ್ಗೆ ಸಂಶಯ. ಈಗಾಗಲೇ 3.66 ಲಕ್ಷ ಅಥವಾ 3,60,000 ಮಂದಿ 60,000 ಮಂದಿ ಔಟ್ ಆಗಿದ್ದಾರೆ, ಸತ್ತಿದ್ದಾರೆ, ಬೇರೆಗಡೆ ಹೋಗಿದ್ದಾರೆ. ಅವ್ರು ಯಾರನ್ನ ಅದನ್ನ ಪತ್ತೆನೇ ಇಲ್ಲ ಅನ್ನುವಂಥ ವಾದವನ್ನು ನಮ್ಮ ಚುನಾವಣಾ ಆಯೋಗ ಮಾಡ್ತಾಯಿದೆ. ಹೌದು, ಪರಿಷ್ಕರಣೆ ಆಗಬೇಕಾಗ್ಯದ, ಇಲ್ಲಂಥ ಮತಗಳು ಹೋಗ್ಬೇಕಾಗ್ಯದ, ಬೋಗಸ್ ಮತದಾರರು ಹೋಗ್ಬೇಕಾಗ್ಯದ, ಒಬ್ಬೊಬ್ಬ ಮತದಾರ 3-4 ಕಡೆ ಇರ್ತಾರೆ, ಅಂಥವ್ರು ಹೋಗ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಮತ ಇರೋದು ಒಂದೇ ಕಡೆ, 2-3 ಕಡೆ ಹೆಂಗೆ ಹೆಸರು ಬರ್ತಾವೆ ಏನು ಅದ್ರದ್ದು ಇವತ್ತು ತನಿಖೆ ಆಗಬೇಕಾಗ್ಯದ. ಅದೆಲ್ಲ ನೆನಗಟ್ಟಲ್ಲಿ ಏನೋ ಕೇಂದ್ರ ಸರ್ಕಾರ ದುಡ್ಡು ಮಾಡಿಕೊಂಡು ಈಗ NRC ಪ್ರಕಾರ ಹೊರಗಿನವ್ರನ್ನ ಕಿತ್ತಾಕುವಂಥ, ಬೇರೆ ದೇಶದ ಮಂತ್ರವ್ರು ಕಿತ್ತಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಚುನಾವಣಾ ಆಯೋಗ ಮೂಲಕ. ಚುನಾವಣಾ ಆಯೋಗ ಅಧಿಕಾರ ಅದಾನ ಅದು ಅನ್ನೋದು ಇವತ್ತು ಮಮತಾ ಬ್ಯಾನರ್ಜಿ ಅವ್ರ ಪ್ರಶ್ನೆ. ನೀವು ನಮ್ಮವ್ರಲ್ಲ ಅಂದ್ರೆ ಅವು ಬೇರೆದವ್ರದ್ದು ಎಲ್ಲಿದ್ದು ಬಂದರು ಅಂದರೆ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಇವ್ರಿಗೆ. ಭಾರತದಾಗಿಲ್ಲ ಅಂದರೆ ಎಲ್ಲಿದ್ದು ಬಂದರು ಅವರು, ಅದನ್ನೇ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಮತ್ತು ನೀವು ಇವತ್ತು ನಮಗೇನು ಮಾಡ್ತಾಯಿದ್ದಾರೆ ಅಂದರೆ 60 ಲಕ್ಷ ಮತದಾರಪ್ಪ ಅಂದರೆ ಹೆಚ್ಚು ಕಡಿಮೆ ಉಳಿದ್ರೆ ಅದು 8% ಶೇಕಡ 8% ಮತಗಳು ನಮಗೆ ಬರೋದಿಲ್ಲ. ಅವೆಲ್ಲ BJP ಇದ್ದವರು ನಾವು ಬರುತ್ತಿರೋ ಮತಗಳನ್ನು ಕಟ್ ಮಾಡಿ ಹೋಗಿದ್ದಾರೆ. ಇದೇ ರೀತಿ ಬಿಹಾರದಲ್ಲೇ ಆರೋಪಗಳಿದ್ದು ಅದು ತನಿಖೆ ಆಗಲಿಲ್ಲ, ಮತ್ತೊಂದು ಕಡೆಯೂ ಆಗಲಿಲ್ಲ, ಮಹಾರಾಷ್ಟ್ರದಲ್ಲೂ ಅದೇ ರೀತಿ ಆಯಿತು. ಇದು ಹೊಸ ರೀತಿಯ ರಾಜಕೀಯ ಮಾಡ್ತಾಯಿದ್ದಾರೆ BJPಗರು ಮತ್ತು ಚುನಾವಣಾ ಆಯೋಗ. ಅದರ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಹೆಣ್ಣುಮಗಳು ಹೇಳ್ತಾ ಇದ್ದಾರೆ. 60.6 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ವಿಚಾರಣಾ ಹಂತದಲ್ಲಿವೆ ಎಂಬ ವರ್ಗದಲ್ಲಿ ಇರಿಸಲಾಗಿದೆ. ಇದರರ್ಥ ಮುಂಬರುವ ವಾರಗಳಲ್ಲಿ ಅವರ ಅರ್ಹತೆಯನ್ನು ಕಾನೂನು ಪರಿಶೀಲನೆ ಮೂಲಕ ನಿರ್ಧರಿಸಲಾಗುತ್ತದೆ. ಅದಕ್ಕೇನು 60 ಲಕ್ಷ ಮಂದಿ ಮಾಡಿದ್ದಾರೆ, 60.6 ಆ ಜನರೆಲ್ಲ ನಮ್ಮ ಕಾನೂನು ಮೂಲಕ ನ್ಯಾಯಾಧೀಶರ ಮೂಲಕ ಪರಿಷ್ಕರಣೆ ಮಾಡಿ ಅವ್ರು ಹೌದು ಅಲ್ಲೋ ಎನ್ಕ್ವೈರಿ ಮಾಡಿ ಅವ್ರನ್ನ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಲಾಗ್ತದೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಂದರೆ ಪೂರ್ತಿಯಾಗಿ ಇವತ್ತು ಅನಿವಾರ್ಯವಾಗಿ ಮಮತಾ ಬ್ಯಾನರ್ಜಿಯವರು ಇದನ್ನು ತಡಿಬೇಕಾಗಿದೆ. ರಾಹುಲ್ ಗಾಂಧಿ ಅವ್ರಿಗೂ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ, ಯಾವುದೇ ವಿರೋಧ ಪಕ್ಷದ ನಾಯಕರು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮಮತಾ ಬ್ಯಾನರ್ಜಿಯವರು ಸಾಧ್ಯ ಆಗ್ಬೋದಾ ಅಂದಾಗ ಸುಪ್ರೀಂ ಕೋರ್ಟ್ ಈಗಾಗಲೇ ಒಪ್ಪಿಗೆ ಕೊಟ್ಟದ ಈ ಒಂದು ಎನ್ಕ್ವೈರಿಗೆ. ಆ ಎನ್ಕ್ವೈರಿಗೆ ಅವ್ರು ಯಶಸ್ವಿ ಆಗ್ಬೋದು. ಈ ಕ್ಲಾರಿಟಿ ಇವತ್ತು ಬರಬೇಕಾಗಿತ್ತು ಈ ಒಂದು ಕೋರ್ಟ್ನಿಂದ ಅಥವಾ ನ್ಯಾಯಾಧೀಶರಿಂದ. ಆ ದಿಶೆಯಲ್ಲೇ ಇನ್ನೂ ಒತ್ತಡವನ್ನು ಈ ನ್ಯಾಯಾಂಗದಲ್ಲಿ ಹಾಕುವಂಥ ಕೆಲಸವನ್ನು ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ವೇಳೆ ಇದನ್ನು ಬಿಟ್ಟು ಕೊಟ್ಟರೆ ಆ 8% ಮತಗಳೇನಿದ್ದಾವೆ ಅವು ನನ್ನ ವಿರೋಧ ಹೋಗ್ತಾವ, ನಮ್ಮ ಸೋಲಿಸೋದ್ರಲ್ಲಿ ಗ್ಯಾರಂಟಿ. ಯಾಕಂದರೆ ಒಂದು ಮತಕ್ಷೇತ್ರದಾಗ 10-20 ಸಾವಿರ ಹೋಟ್ಲೆ ಗೆಲ್ತಾ ಇರ್ತಾರೆ. ಮತ್ತು ಹಿಂದಿನ ಎಲೆಕ್ಷನ್ದಲ್ಲಿ ಅದರ ಆಗ್ಯದ. ಬೇರೆ ಬೇರೆ ಮಹಾರಾಷ್ಟ್ರದಾಗಿರ್ಬೋದು, ಈ ಮತ್ತು ನಮ್ಮ ಮಧ್ಯಪ್ರದೇಶದಾಗಿರ್ಬೋದು, ಈಗ ಬಂದಂಥ ಬಿಹಾರದಿಂದ ಆಗಿರ್ಬೋದು, ಇಲ್ಲೆಲ್ಲ ಕಡೆನೂ ಇದರಲ್ಲಿ 1 ಕೋಟಿ 2 ಕೋಟಿ. ಉತ್ತರ ಪ್ರದೇಶದ ಬರುವುದು ಅಲ್ಲಿ 2-3 ಕೋಟಿ ಅಧಿಕೃತ ಮತದಾರರು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅವ್ರ ಮತದಾರರೆಲ್ಲ ಒಳ ನುಸುಳುಕೋರು ಅಂತೇಳಿ ನಮ್ಮ ಶಾರ್ ಅವ್ರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ, ಮೋದಿಯವರು ಆರೋಪ ಮಾಡ್ತಾ ಇದ್ದಾರೆ. ಇರ್ಬೋದು ಅವ್ರು ಇಲ್ಲ ಅಂತಲ್ಲ, ಅವ್ರು ಹೊರಗಿನವ್ರು ಅನ್ನೋದಕ್ಕೆ ಸಾಕ್ಷಿಗಳು ಏನಿದ್ದಾವೆ ಅದನ್ನು ಈಗ ಕೇಳ್ತಾ ಇದ್ದಾರೆ. ಅದು ಎನ್ಕ್ವೈರಿ ಈಗ ಕೋರ್ಟ್ ಮ್ಯಾಟ್ರ್ ಆಗಿದೆ. ಕೋರ್ಟ್ ಅದನ್ನು ಎನ್ಕ್ವೈರಿ ಮಾಡಿ ಯಾವುದು ಸಚ್ ಯಾವುದು ಜೂಟ್ ಹೊರ ಕೆಲಸ ಮಾಡ್ತಾಯಿದೆ. ಆದರೆ ಈಗ ಹೋರಾಟ ಮಾತ್ರ ಮುಂದುವರಿಸಿದಾರೆ ನಮ್ಮ ಮೇಡಮ್ ಮಮತಾ ಬ್ಯಾನರ್ಜಿ. ಹಲವು ಮತದಾರರು ಮೃತಪಟ್ಟಿರುವುದಾಗಿ ಪರಿಷ್ಕೃತ ಮತದಾರ ಪಟ್ಟಿಯಲ್ಲಿ ತಪ್ಪಾಗಿ ನಮೂದಿಸಲಾಗಿದೆ. ಆಯೋಗವು ಯಾರನ್ನು ಮೃತಪಟ್ಟಿದ್ದಾರೆ ಎಂದು ಘೋಷಿಸಿದೆಯೋ ಅಂಥ ಮತದಾರರನ್ನು ನಾನು ಈ ಪ್ರತಿಭಟನಾ ಸಲಕ್ಕೆ ಕರೆದು ಹಾಜರುಪಡಿಸುತ್ತೇನೆ. ಇದೊಂದು ದೊಡ್ಡ ಸವಾಲದೆ. ಈಗಾಗಲೇ ಈ ಒಂದು ನಮ್ಮ SIR ಮತ್ತು ಸತ್ತವ್ರನ್ನ ತೆಗೆದು ಹಾಕಿನ ಅಂತ ಹೇಳ್ತದೆ. ಅವ್ರು ತಂದು ನಿಲ್ಲಿಸ್ತು, ನಾನು ಪ್ರೂವ್ ಮಾಡಿದ್ರು ಇವ್ರು ಯಾರಪ್ಪ ಅಂತೇಳಿ. ಅಂದ್ರೆ ನೀವು ಬೇಕಾದವ್ರನ್ನ ಇಟ್ಕೊಂಡು ಬೇಡ ಅಂತ ತೆಗೆದು ಕೆಲಸ ಮಾಡ್ತಾ ಇದ್ದೀರಾ, ಇದನ್ನು ಪ್ರೂವ್ ಮಾಡ್ತಾರಪ್ಪ ಈಗ ಬರಲಿ ಅಂತ ನಿಂತಿದ್ದಾರೆ. ಅಂತೂ ಇಂತೂ ಒಂದು ಸಂಘರ್ಷ ಯಾವ ಹಂತಕ್ಕೆ ಬಂದಿರ್ತದೆ ಇವತ್ತಂದ್ರೆ
ವೆಸ್ಟ್ ಬೆಂಗಾಲ್ದಲ್ಲೇ ಶಾ ಪ್ರಣೀತ ಮೋದಿ ಪ್ರಣೀತ ಚುನಾವಣಾ ಆಯೋಗ ಯಶಸ್ವಿ ಆಗ್ತದನೋ ಕೋರ್ಟನ್ನು ಕನ್ವಿನ್ಸ್ ಮಾಡೋಲ್ಲ, ಇಲ್ಲ ಮಮತಾ ಬ್ಯಾನರ್ಜಿ ಅವರ ಹಠಯೋಗ ಅನ್ರಿ, ಹಠಮಾರಿತನ ಅನ್ರಿ, ಅಥವಾ ಹೋರಾಟ ಅನ್ರಿ, ಈ ನುಸುಳುಕೋರರು ಫಾಲ್ಸ್ ಸುಳ್ಳಾದ ನುಸುಳುಕೋರನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತದನ ಅಂತೇಳಿ ಏನೋ ಆಗಲಿ ಇದೊಂದು ಪೂರ್ಣ ಪ್ರಮಾಣದ ತನಿಖೆ ಆಗಲೇಬೇಕಾದಂಥದ್ದು. ಯಾರೂ ಆಗಲಿ ಪ್ರಾಮಾಣಿಕವಾಗಿ ಗೆಲ್ಲಲಿ, ಮೋದಿಯವ್ರಿಗೆ ಗೆಲ್ಲಲಿ, ಮಮತಾ ಬ್ಯಾನರ್ಜಿಯವ್ರಿಗೆ ಗೆಲ್ಲಲಿ, ರಾಹುಲ್ ಗಾಂಧಿಯವ್ರಿಗೆ ಗೆಲ್ಲಲಿ. ಆದರೆ ಪ್ರಜಾಪ್ರಭುತ್ವದ ಮುಖ್ಯ ಏನು ಲಕ್ಷಣ ಅಂದ್ರೆ ಅಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಈ ಒಂದು ಚುನಾವಣೆ ಆಗಬೇಕಾಗಿದ್ದು. ಅದಾಗದ ಯಾರ್ಯಾರ್ದೋ ಒತ್ತಡಕ್ಕೆ ಮನದು ಹೋಗುವಂಥ ಚುನಾವಣೆಗಳು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಆತಂಕ ಅನ್ನೋ ಮಾತು ನೆನಪಿಸ್ತಾ, ಏನೋ ಆಗಲಿ ಮಮತಾ ಬ್ಯಾನರ್ಜಿಯವರ ಧರಣಿ ಯಶಸ್ವಿ ಆಗಲಿ ಅಂತ ಹೇಳ್ತಾ, SIR ಮೇಲೆ ಮಾಡುತ್ತಿರುವಂಥ ಆರೋಪಗಳು ಸಿದ್ಧ ಆಗಲಿ, ಇಲ್ಲ ಕ್ಲಿಯರ್ ಆಗಲೊಮ್ಮೆ ಕಡೆಗೆ ನಮ್ಮ ಚುನಾವಣಾ ಆಯೋಗ ಆದರೂ ಸಹ ಫ್ರೀ ಆಗ್ತದೆ, ಸ್ವತಂತ್ರವಾಗಿ ಕೆಲಸ ಮಾಡ್ತದೆ ಅಂತೇಳಿ ಎಲ್ಲರೂ ನಂಬೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥ ದೇಶ ತರಬೇದು ಸತ್ಯದ ಕೈಗನ್ನಡಿ ವಂದನೆಗಳು.